ಗುರು ಈ ರಿಯಾಲಿಟಿ ಶೋದವರು ಯಾವ ಥರ ತಲೆ ಓಡಿಸಿದ್ದಾರೆ ಅಂದರೆ ನಿಜ ಹೇಳ್ತೀನಿ ಗುರು. ಯಪ್ಪ, ಈ ಥರನೂ ತಲೆ ಓಡಿಸ್ತಾರೆ ಅಂತ ನನಗೂ ಗೊತ್ತಾಗಿದ್ದು. ಅಂದರೆ ಈ ಬಿಗ್ ಬಾಸ್ ಅವ್ರು ಇದ್ದಾರಲ್ಲ, ಇವರು ಯಾವ ಥರ ಅಂದರೆ ಅವ್ರು ಹೇಳ್ತಾರೆ ಸೆಲಿಬ್ರಿಟಿಗಳ ಜೊತೆ ಸಾಮಾನ್ಯ ಜನರಿಗೂ ಕಂಟೆಸ್ಟೆಂಟ್ ಆಗಿ ತಗೊಳ್ತೀವಿ ಅಂತ. ಆದರೆ ನೀವು ಒಂದು ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು, ನಾನು ಬಿಗ್ ಬಾಸ್ಗೆ ಬರ್ತಾ ಇದ್ದೇನೆ ಅಂತ ಈ ಥರ ವಿಡಿಯೋ ಮಾಡಿ ಅಂತ ಹೇಳ್ತಾ ಇರೋದು. ಸೊ ಇಲ್ಲೇ ನಮ್ಮ ಜನ ಮೋಸ ಹೋಗ್ತಾ ಇರೋದು. ಸೊ ಅವ್ರು ಹೀಗೆ ಹೇಳಿದ ತಕ್ಷಣ ಕೆಲವ್ರು ಇರ್ತಾರೆ ಗುರು, ನಾನು ಬಿಗ್ ಬಾಸ್ ಹೋಗ್ತೀನಿ, ನಾನು ದುಡ್ಡು ಮಾಡ್ತೀನಿ ಅಂತ ತಲೆಯಲ್ಲಿ ಹುಳ ಬಿಡ್ಕೊಂಡಿರ್ತಾರೆ. ಅಂಥವರು ವಿಡಿಯೋ ಮಾಡಿ ಹಾಕಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ. ಅದರಲ್ಲಿ ಕೆಲವು ಕ್ರಿಯೇಟರ್ಸ್ ಇರ್ತಾರೆ. ಸೊ ಕ್ರಿಯೇಟರ್ಸ್ ಅಂದರೆ ಆಲ್ಮೋಸ್ಟ್ ಫಾಲೋವರ್ಸ್ ಜಾಸ್ತಿ ಇರುತ್ತೆ. ಒಂದು 50K 20K 100K ಮೇಲ್ಗಡೆ ಇರುತ್ತೆ ಫಾಲೋವರ್ಸು. ಸೊ ಅವರು ಕೂಡ ಈ ಥರ ಪೋಸ್ಟ್ ಮಾಡಿ ವಿಡಿಯೋ ಮಾಡಿಬಿಟ್ಟು ಪೋಸ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತಂದರೆ ಆ ಬಿಗ್ ಬಾಸ್ ಅವ್ರಿಗೆ ಬಿಟ್ಟು ಪ್ರಮೋಷನ್ ಆಗಿ ಹೋಗೋದೆ. ಆದರೆ ಅವರು ಅದರಲ್ಲಿ ಒಬ್ಬರನ್ನೂ ಸೆಲೆಕ್ಟ್ ಮಾಡಲ್ಲ. ನಿಜ ಹೇಳ್ತೀನಿ, ಅವರಿಗೇನು ಜಸ್ಟು ಪ್ರಮೋಷನ್ ಆಗಬೇಕು ಅವ್ರ ವಿಡಿಯೋ ಅಷ್ಟೇ. ಸೊ ಅವ್ರದ್ದು ರಿಯಾಲಿಟಿ ಶೋ ಅಡ್ವರ್ಟೈಸ್ಮೆಂಟ್ ಆಗಬೇಕು, ಅದು ಫ್ರೀ ಆಫ್ ಕಾಸ್ಟಲ್ಲಿ. ಸೊ ಅದಕ್ಕೆ ಅವರು ಈ ಥರ ಮಾರ್ಕೆಟಿಂಗ್ ಸ್ಟ್ರಾಟಜಿನ ತೊಗೊಂಡಿದ್ದಾರೆ. ಇನ್ನೊಂದಂದರೆ ಅವರು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಜನಸಾಮಾನ್ಯರನ್ನ ತೊಗೊಳ್ತೀವಿ ಅಂತ ಹೇಳ್ತಾರಲ್ಲ, ತೊಗೊಳ್ತಾರೆ, ಇಬ್ಬರನ್ನ ತೊಗೊಳ್ತಾರೆ ಅಷ್ಟೇ. ಅದರಲ್ಲೂ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಮೊದಲೇ. ಸೊ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದೆ, ಕೆಲವರು ವಿಡಿಯೋ ಮಾಡಿ ಹಾಕ್ಬಿಡ್ತಾರೆ. ಆ್ಯಕ್ಚುಲಿ ಆ ಬಿಗ್ ಬಾಸ್ ಅನ್ನೋದೇ ವೇಸ್ಟ್ ಆಫ್ ಟೈಮ್. ನಿಜ ಬಿಡ್ತು, ಟೈಮ್ ವೇಸ್ಟ್ ಗುರು ಅದೆಲ್ಲ. ಸುಮ್ಮನೆ ಏನಕ್ಕೆ ಅವ್ರು ಇವ್ರು ಕಿತ್ತಾಡ್ಕೊಳ್ಳೋದು ನೋಡೋದಕ್ಕೆ ಏನೇನು ಹೊಡೆದಾಡ್ಕೊತಾರೆ.